ನಮಸ್ಕಾರ ಗುರು. ವೆಲ್ಕಮ್ ಟು ಪುರ್ಷಿ ಯೂಟ್ಯೂಬ್ ಚಾನಲ್. ನಿನ್ನೆ ಮ್ಯಾಚ್ ಅಲ್ಲಿ ನಡೆದಂತ ಕೆಲವು ಅಪ್ಡೇಟ್ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀನಿ, ನೀವು ಕೇಳಿಸ್ಕೊತಾ ಹೋಗಿ. ಮೊದಲನೇದಾಗಿ CSK ಫ್ಯಾನ್ಸ್ಗಳಿಗೆ RCB ಗೆದ್ದಿರೋದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಯಾಕೆ ಅಂತ ಅಂದ್ರೆ ಇಷ್ಟು ದಿನ CSK RCB ಮೇಲೆ ಗೆಲ್ತಾ ಬರ್ತಾ ಇತ್ತು, ಆದ್ರೆ ಇತ್ತೀಚೆಗೆ ಕಳೆದ 4 ಮ್ಯಾಚ್ ಇಂದ ಬ್ಯಾಕ್ ಟು ಬ್ಯಾಕ್ RCB ಮೇಲೆ ಸೋಲ್ತಾ ಇದ್ದಾರೆ. ಗೆಲ್ಬೇಕಾದ್ರೆ ನಮ್ಗೆ ಅಂದ್ರೆ RCB ಫ್ಯಾನ್ಸ್ಗಳಿಗೆ ಉರಿಸ್ತಾ ಇದ್ರು, ಅವಾಗ ಚೆನ್ನಾಗಿರ್ತಾ ಇತ್ತು. ಯಾಕೆ ಹೇಳಿ? ಹೆಂಗೆ ಗೊತ್ತಾ ಇದು? ಈ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಕೊಟ್ಟಾಗ ಮಕ್ಕಳುಗಳು ಬೆಲ್ಲ ಮಾತ್ರ ತಿಂತವೆ, ಬೇವನ್ನ ತಿನ್ನಲ್ಲ. ಆ ತರ ಆಗ್ಬಿಟ್ಟಿದೆ CSK ಫ್ಯಾನ್ಸ್ಗಳ ಕತೆ. ಅಲ್ರಿ, ನೀವ್ ಗೆಲ್ಬೇಕಾದ್ರೆ ನಮ್ಗ್ ಉರಿಸ್ತಾ ಇದ್ರಿ, ಅವಾಗ ನಾವು ಸುಮ್ನೆ ಎಲ್ಲಾನು ಮುಚ್ಕೊಂಡ್ ಇರ್ತಾ ಇರ್ಲಿಲ್ವಾ? ಹೌದಪ್ಪ, ನೀವ್ ಗೆದ್ದಿದ್ದೀರಾ, ನೀವ್ ಮಾತಾಡೋಂತ ಅರ್ಹತೆ ಈಗ ಬಂದಿದೆ, ಹಂಗಾಗಿ ನಾವೇನು ಮಾತಾಡಕ್ ಆಗಲ್ಲ ಅಂತ ಸುಮ್ನಿರ್ತಾ ಇದ್ದ ತಾನೆ. ಈಗ ನಾವ್ ಗೆಲ್ತಾ ಇದ್ರೆ ನೀವು ಅದೇ ತರ ಅನ್ಕೋಬೇಕಲ್ವಾ? ಅದಕ್ಕೆ ಹೇಳೋದು, ಇದು ಕಲಿಯುಗ ಸ್ವಾಮಿ. ಅಲ್ಲೆಡ್ರ ಅಲ್ಲೇ ಬಹುಮಾನ, ಕರ್ಮ ರಿಟರ್ನ್ಸ್. ನೋಡಿ, ಒಂದು ಕಾಲದಲ್ಲಿ ನೀವ್ ಮೇಲಿದ್ರಿ, ಇವತ್ತು ನಾವ್ ಮೇಲಿದೀವಿ. ಇದು ಸರ್ಕಲ್ಲು, ಅಂದ್ರೆ ಚಕ್ರ. ಮೇಲ್ ಬರ್ಲೇಬೇಕು, ಕೆಳಗಿದ್ದವನು ಮೇಲ್ ಬತ್ತಾನೆ, ಮೇಲಿದ್ದವನು ಕೆಳಗೆ ಬಂದೇ ಬತ್ತಾನೆ. ಫಸ್ಟ್ ಏನೋ ಜೆಂಟಲ್ಮ್ಯಾನ್ ಫ್ಯಾನ್ಸ್ಗಳಾಗಿ, ಹೌದಪ್ಪ ಅವರು ಆಡಿ ಗೆಲ್ತಾ ಇದ್ದಾರೆ ಅಂತ. ನೀವ್ ಗೆಲ್ತೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಫಸ್ಟ್ ಆಫ್ ಆಲ್ ನಿಮ್ ಟೀಮ್ ಅಲ್ಲಿ ಏನೋ ಸೂಪೇ ಇಲ್ಲ, ಟೀಮ್ ಪ್ಲೇಯರ್ ಗಳಲ್ಲಿ ಸೂಪೇ ಇಲ್ಲ, ಬೌಲರ್ಸ್ ಗಳಂತೂ ಇಲ್ಲವೇ ಇಲ್ಲ. ಎಲ್ಲ ಖಾಲಿ ದೋಸೆ, ಖಾಲಿ ಪಲಾವ್, ಎಲ್ಲ ಖಾಲಿ. ನಿನ್ನೆ ಮ್ಯಾಚ್ ಅಲ್ಲಿ ಶಿವಮ್ ದುಬೆ ಔಟ್ ಆಗಿರೋದು ಕಾಂಟ್ರವರ್ಸಿ ಆಗ್ಬಿಟ್ಟಿದೆ. ಓ, ಇದು ಫಿಕ್ಸ್ ಮಾಡ್ಕೊಂಡು ಗೆದ್ದಿರೋದು, ಇದು ಕ್ಯಾಚ್ ಅಲ್ಲ, ಇವರು ಅಂಪೈರ್ಸ್ ಗಳನ್ನ ಒಳಗಾಕೊಂಡ್ಬಿಟ್ಟಿದ್ದಾರೆ, ಇವರು ಸರಿಯಾಗಿ ಜಾಸ್ತಿ ಹೊತ್ತು ಸ್ಕ್ರೀನ್ ಅಲ್ಲಿ ನೋಡಿಲ್ಲ, ಥರ್ಡ್ ಅಂಪೈರ್ ಅವ್ರ ಫೇವರ್ ಆಗಿ ಡಿಸಿಷನ್ ಕೊಟ್ಬಿಟ್ರು ಅಂತ ಮಾತಾಡ್ತಾ ಇದ್ದಾರೆ. ಈ ಒಂದು ಬೇಜಾರಲ್ಲಿ ಹೋದಂತ ಶಿವಮ್ ದುಬೆಗೆ ಪೆವಿಲಿಯನ್ ಅಲ್ಲಿ ನಮ್ಮ RCB ಫ್ಯಾನ್ಸ್ಗಳು ಕೇಳ್ಬೇಕಾ? ಅವ್ರಿಗೂ ಉರ್ಸ್ಬಿಟ್ಟವ್ರೆ, RCB ಅಂತ. ಅದಕ್ಕೆ ಅವ್ರು ಉರ್ಕೊಂಡು ಅವ್ರ ಜೆರ್ಸಿ ತೋರ್ಸವ್ರಂತೆ. ಹಿಂಗೆ ಜೆರ್ಸಿ ತೋರಿಸ್ಬಿಟ್ಟು, ನೋಡಿ ಇಲ್ಲಿ 5 ಸ್ಟಾರ್ ಇದೆ, ಅಂದ್ರೆ ನಮ್ಮ ಹತ್ರ 5 ಕಪ್ ಇದೆ ಅಂತ ಹೇಳಿದ್ರಂತೆ. ದೂಬೆ ಒಂದ್ ಅರ್ಥ ಮಾಡ್ಕೋಬೇಕು, 5 ಸತಿ ಕಪ್ ಹೊಡೆದಾಗ್ಲೂ ಈ ಏನು ಟೀಮ್ ಅಲ್ಲಿ ಇರ್ಲಿಲ್ಲ. ಆಗಿದ್ದವ್ರೆ ಘಟಾನ್ಘಟಿ ಬೇರೆ ಬೇರೆಯವರು. ಆ ಟೈಮಲ್ಲಿ ಇವನುವೆ RCB ಟೀಮ್ ಅಲ್ಲಿ ಆಡ್ತಾ ಇದ್ದ. ಈಗೇನೋ ಅಲ್ಲಿ ಹೋಗ್ಬಿಟ್ಟಿದೀನಿ ಅನ್ಬಿಟ್ಟು ಈ ತರ ಮಾತಾಡೋದಲ್ಲ. ಹೌದು, 1 ಕಪ್ ಹೊಡೆದಾಗ್ಲೋ 2 ಕಪ್ ಹೊಡೆದಾಗ್ಲೋ ನೀನ್ ಇದ್ದೇನೋ, ಇಲ್ಲ ಅಂತ ಹೇಳಲಿಲ್ಲ. ಬಟ್ ಆದ್ರೆ 5 ನೀನೇ ಟೀಮ್ ಅಲ್ಲಿ ಇದ್ದು ಹೊಡ್ಸಿದೀಯಾ, ಗೆಲ್ಸಿದ್ಯಾ ಅಂತ ಹೇಳಿದ್ರೆ ಯಾವ ಮಗ? ಚಿಕ್ಕ ಮಕ್ಳುಗಳು ಹಂಡು ಬಟ್ಕೊಂಡು ನಗ್ತವೆ. ಇವರೆಲ್ಲ ಹಿಂಗೆ 5 ಕಪ್ ಹೊಡೆದಿದೀವಿ ಅಂತ ಆಡ್ತಾರಲ್ಲ, ಅದೇ ತರ 2 ವರ್ಷ ಬ್ಯಾನ್ ಆಗಿದ್ದು ಅಂತ ಹೇಳ್ಕೊಳಕ್ಕೆ ದಮ್ಬೇಡ್ವಾ? ಎಲ್ಲಿ ಹೇಳ್ತಾರೆ? ಕಳ್ಳ ಬಂದು ಯಾವತ್ತು ತನ್ನನ್ ತಾನ್ ಕಳ್ಳ ಅಂತ ಹೇಳ್ಕೊಳ್ಳೋದೇ ಇಲ್ಲ. ಇಲ್ರಿ, ನಾನು ಸಭ್ಯಸ್ಥ, ನಾನು ಮರ್ಯಾದೆವಂತ ಅಂತಾನೆ ಹೇಳೋದು. ಅದೇ ತರ ಆಗೈತೆ CSK ಅವ್ರ ಕತೆ. 2 ವರ್ಷ ಬ್ಯಾನ್ ಆಗಿದ್ರ ಬಗ್ಗೆ ಉಸಿರು ಬಿಡಲ್ಲ. 5 ಕಪ್ಪು. ಈಗ ನೋಡಿ, 5 ಕಪ್ಪು ಪ್ಲಸ್ 2 ವರ್ಷ ಇದು ಬ್ಯಾನು, 2 ಸೇರಿದ್ರೆ 7. ತಗೋ, ತಲೆ ಧೋನಿಗೆ ಟ್ರಿಬ್ಯೂಟ್. ನಿನ್ನೆ ಕಬ್ಬನ್ ಪಾರ್ಕ್ ಪೊಲೀಸ್ನವರು ಮೊಬೈಲ್ ಕಳ್ತನ ಮಾಡುವಂತ ಒಂದು ಗ್ರೂಪ್ ನ ಹಿಡಿದಿದ್ದಾರೆ. ಅದು ಜಾರ್ಖಂಡ್ ಅವ್ರಂತೆ. ಅವರು ಬೆಂಗಳೂರಿಗೆ ಬಂದು ಕಳ್ತನ ಮಾಡ್ತಾ ಇದ್ರಂತೆ. ಇದಕ್ಕೂ RCB ಮ್ಯಾಚ್ ಏನೇ ಸಂಬಂಧ ಅಂತ ಕೇಳ್ತಾ ಇದ್ರೆ, ಫಸ್ಟ್ ಡೇ ಮ್ಯಾಚ್ ನಡೆದಾಗ ಎಷ್ಟೊಂದ್ ಫೋನ್ಗಳು ಕಳ್ತನ ಆಗ್ಬಿಟ್ಟವೆ, ಎಲ್ಲಾ ದುಬಾರಿ ಫೋನ್ಗಳೇ ಕಳ್ತನ ಆಗವೆ ಅಂತ ಎಷ್ಟೊಂದ್ ಜನ ಕಂಪ್ಲೇಂಟ್ ಮಾಡಿದ್ರು. ಸೊ ಆ ಗ್ಯಾಂಗ್ ನ ಈಗ ಹಿಡಿದಿದ್ದಾರೆ. ಅಲ್ರಿ, ಈ ನನ್ ಮಕ್ಕಳು ಜಾರ್ಖಂಡ್ ಇಂದ ಇಲ್ಲಿಗೆ ಬಂದವ್ರೆ. ಇಲ್ಲಿ RCB ಫ್ಯಾನ್ಸ್ಗಳಿಗೆ ಟಿಕೆಟ್ ಸಿಗ್ತಾ ಇಲ್ಲ. ಬರೀ 5 ನಿಮಿಷ 1 ನಿಮಿಷಕ್ಕೆ ಆನ್ಲೈನ್ ಅಲ್ಲಿ ಬಿಟ್ಟ ತಕ್ಷಣ ಇಮಿಡಿಯೇಟ್ ಸೋಲ್ಡ್ ಔಟ್ ಆಗ್ಬಿಡ್ತದೆ. ಈ ನನ್ನ ಮಕ್ಕಳುಗಳಿಗೆ ಎಲ್ಲಿಂದ ಟಿಕೆಟ್ ಸಿಗ್ತವೆ? ಅಲ್ಲ, ಇವ್ರು ಬರೋದಿಲ್ಲಿ ಕೆಲಸ ಮಾಡ್ಕೊಂಡು ದುಡ್ಕೊಂಡು ತಿನ್ನಕೋ, ಇಲ್ಲ ಕಳ್ತನ ಮಾಡಕೋ? ಇಲ್ಲಿ ಕಷ್ಟಪಟ್ರುವೆ ಎಷ್ಟೇ ದುಡ್ಡು ಕೊಡ್ತೀನಿ ಅಂತ ಅಂದ್ರು RCB ಫ್ಯಾನ್ಸ್ಗಳಿಗೆ ಟಿಕೆಟ್ ಸಿಗ್ತಾ ಇಲ್ಲ. ಈ ನನ್ನ ಮಕ್ಕಳಿಗೆ ಯಾವ ಕಡೆಯಿಂದ ಸಿಗುತ್ತೆ? ಇವ್ರಿಗೇನಾರ ಕಳ್ತನ ಮಾಡೋರಿಗೆ VIP ಪಾಸ್ಗಳು ಏನಾರ ಕೊಡ್ತಾವ್ರ ಹೆಂಗೆ ಅಂತ ಗೊತ್ತಿಲ್ಲ ಅಪ್ಪ. ಇದಕ್ಕೆ ಯಾರು ಸಪೋರ್ಟ್ ಮಾಡ್ತಾವ್ರೆ ಅನ್ನೋದು ಗೊತ್ತಿಲ್ಲ. ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಈಗ ಹೆಂಗು ಹಿಡ್ದವ್ರೆ ಪೊಲೀಸ್ನವರು, ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲಾನು ಹೊರಗ್ ತೆಗಿಬೇಕು ಅಂತ ನಾನ್ ಕೇಳ್ಕೊಳ್ಳೋದು. ಇನ್ನ ನಿನ್ನೆ ಮ್ಯಾಚ್ ಅಲ್ಲಿ ಋತುರಾಜ್ ಗಾಯಕ್ವಾಡ್ ಅವ್ರ ತಪ್ಪುಗಳನ್ನ ನೇರವಾಗಿ ಒಪ್ಕೊಂಡಿದ್ದಾರೆ. ಹೌದು, ನಮ್ ಟಾಪ್ ಆರ್ಡರ್ ಅಲ್ಲಿ ರನ್ಗಳು ಬರ್ತಾ ಇಲ್ಲ, ನಮ್ ಕೈಲಿ ಏನು ಮಾಡಕ್ ಆಗ್ತಾ ಇಲ್ಲ, ಎಸ್ಪೆಷಲಿ ನಾನು ಕ್ಯಾಪ್ಟನ್ ಆಗಿ ಇದ್ಕೊಂಡು ನನ್ ಕೈಲಿ ಕಾಂಟ್ರಿಬ್ಯೂಟ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾವ್ರೆ. ಚೇಟ ಬಂದ್ಬಿಡ್ತಾನೆ, ಚೇಟ ಏನೋ ಬಂದ, ಚೇಟ ಬಂದ ಅಂತ ಒತ್ ಮೆರ್ಸರು. ಚೇಟ ಏನು ಮಾಡಕ್ ಆಗ್ತಾ ಇಲ್ಲ ಪಾಪ. 3 ಮ್ಯಾಚ್ ಆಯ್ದ್ರು 3 ಮ್ಯಾಚ್ ಅಲ್ಲೂ ಏನು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಕ್ ಆಗಿಲ್ಲ. ಇನ್ನ ಋತುರಾಜ್ ಗಾಯಕ್ವಾಡ್ ಅವ್ರೂ ಗೊತ್ತು, ನಿನ್ನೆ RCB ಮ್ಯಾಚ್ ಅಲ್ಲಿ ತಲೆ ಧೋನಿಗೆ ಟ್ರಿಬ್ಯೂಟ್ ಕೊಟ್ಟಿದ್ದಾರೆ 7 ರನ್ ಹೊಡೆದಿ. ಇನ್ನು ಆಯುಷ್ ಮಾತ್ರೆ ಪಾಪ ಡಕ್ ಔಟ್ ಆದ್ರು. 1 ಮ್ಯಾಚ್ ಚೆನ್ನಾಗ್ ಆಡಿದ್ರು.
ನಾನ್ ಹೇಳೋದೇನಂತ ಅಂದ್ರೆ ಋತುರಾಜ್ ಗಾಯಕ್ವಾಡ್ ಫಸ್ಟ್ ಡೌನ್ ಆಡ್ಬೇಕು. ಯಾಕಂದ್ರೆ ಲಾಸ್ಟ್ ಇಯರ್ ಆಯುಷ್ ಮಾತ್ರ ಓಪನರ್ ಆಗಿ ಒಳ್ಳೆ ಬಿಗಿನಿಂಗ್ಸ್ ನೇ ಆಡಿದ್ರು, ಅದು ಎಸ್ಪೆಷಲಿ RCB ಮೇಲೆ. ಹಂಗ್ ಆಡ್ತಾ ಇರ್ತಕ್ಕಂಥ ಪ್ಲೇಯರ್ ಮೇಲೆ ಯಾಕೆ ನೀವು ಕೆಳಗ್ ತಳ್ತೀರಾ? ಅವ್ರು ಯಂಗ್ಸ್ಟಾರು, ಬಿಸಿ ರಕ್ತ ಕುದೀತಾ ಇರುತ್ತೆ, ಹೊಡಿತಾರೆ, ಅವ್ರು ಹೊಡೆದ್ಬಿಟ್ಟು ಬರ್ಲಿ. ನೀವ್ ಯಾಕೆ ಅಷ್ಟು ತಲೆಯಲ್ಲಿ ಅರ್ಥ ಮಾಡ್ಕೋತಾ ಇಲ್ಲ? ಋತುರಾಜ್ ಗಾಯಕ್ವಾಡ್ನೇ ಏನು ಟಾಪ್ ಆರ್ಡರ್ ಅಲ್ಲಿ ಕಳಿಸ್ತಾ ಇದ್ದೀರಾ? ಇವರು ಚೆನ್ನಾಗಿ ಇನ್ನಿಂಗ್ಸ್ ನ ಬಿಲ್ಡ್ ಮಾಡೋಂತ ಕೇಪಬಿಲಿಟಿ ಇರೋ ಪ್ಲೇಯರು, ಫಸ್ಟ್ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಬ್ಯಾಟ್ಸ್ಮನ್ ಗಳನ್ನ ಕಳಿಸ್ತಾ ಇರೋ ಪೊಸಿಷನ್ ಗಳೇ ಸರಿ ಇಲ್ಲ CSK ಟೀಮ್ದು. ಇನ್ನ ಕೊನೆಯದಾಗಿ RCB ನಾಯಕ ರಜತ್ ಪತ್ತಿದಾರ್ ಕೊಟ್ಟಿರುವಂತ ಹೇಳಿಕೆ. RCBಗೆ ಕಷ್ಟದ ಸಮಯ ಅಂತ ಬಂದಾಗ ನಾನ್ ನೋಡೋದು ಕುರ್ನಾಲ್ ಪಾಂಡ್ಯ ಕಡೆಗೆ. ಯಾಕಂದ್ರೆ ಈ ವ್ಯಕ್ತಿ ಕಷ್ಟದ ಸಮಯದಲ್ಲಿ ಚೆನ್ನಾಗಿ ಡಿಲಿವರಿ ಮಾಡ್ತಾರೆ, ಬ್ಯಾಟಿಂಗ್ ಅಲ್ಲಾಲಿ ಬೌಲಿಂಗ್ ಅಲ್ಲಾಲಿ. ಎಸ್ಪೆಷಲಿ ಬೌಲಿಂಗ್ ಅಲ್ಲಿ ವಿಕೆಟ್ ಗಳು ಬೇಕು ಅಂತ ಅಂದಾಗ ನಾನ್ ಬಾಲ್ ಅವ್ರ ಕೈ ಕೊಟ್ರೆ ಬಂದು ವಿಕೆಟ್ ನ ತೆಕ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಹೌದೌದು, ಅಂತ ಪ್ಲೇಯರೇ ಇವರು. ನೆನ್ನೆ ನೋಡಿದ್ವಲ್ಲ, ಈ ವಯ್ಯ ಸ್ಪಿನ್ನರ್ ಇಲ್ಲ ಪೇಸ್ ಬೌಲರ್, ಒಂದು ಅರ್ಥ ಆಯ್ತಲ್ಲ, ತೆಗ್ದು ಬೌನ್ಸರ್ ತಲೆಗೆ ಹಾಕ್ತಾವನೆ. ಅಯ್ಯಯ್ಯಪ್ಪ, ಇವನ ಮೀಡಿಯಂ ಪೇಸ್ ಸ್ಪಿನ್ನರ್ ಅಂತ ಹೇಳ್ಬೇಕು. ನಾವು ಚೈಲ್ಡ್ಹುಡ್ ಅಲ್ಲಿ ಇದ್ದಾಗ ಅನಿಲ್ ಕುಂಬ್ಳೆ 100, 105, 110 ಎಸ್ತ್ ಬಿಟ್ರೆ ಏನಪ್ಪಾ ಇವ್ ಸ್ಪಿನ್ನರ್ ಏನೆಯ, ಇದ್ರ ಬದಲು ಫಾಸ್ಟ್ ಬೌಲಿಂಗ್ ಮಾಡ್ಬೋದಲ್ಲಯ್ಯ ಅಂತ ಹೇಳ್ತಾ ಇದ್ದೋ. ಈ ವಯ್ಯ ಅದಕ್ಕಿಂತನೂ ಇನ್ನು ಮೇಲೆ. ಅಯ್ಯಯ್ಯಪ್ಪ, ಏನು 116, 120 ಈ ಪೇಸ್ ಅಲ್ಲಿ ಸ್ಪಿನ್ನಿಂಗ್ ಆಗ್ತಾನಲ್ಲಯ್ಯ. ಅಯ್ಯಯ್ಯಪ್ಪ, ಈ ತರ ಒಂದು ವೇರಿಯೇಷನ್ ಇಟ್ಕೊಂಡಿರೋದ್ರಿಂದ ಪಕ್ಕಾ ಪತ್ತಿದಾರು ಹೇಳಿರೋಂತ ಹೇಳಿಕೆ 100% ಕರೆಕ್ಟ್ ಅಂತಾನೆ ಹೇಳ್ಬೇಕು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಈ IPL ನಲ್ಲಿ ಇನ್ ಬೇರೆ ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕು, ನೀವ್ ಯಾವ ವಿಷಯನ ತಿಳ್ಕೊಬೇಕು ಅಂತ ಇದ್ದೀರಾ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದ್ರ ಬಗ್ಗೆ ತಿಳಿಸೋಂತ ಪ್ರಯತ್ನ ಮಾಡ್ತೀನಿ. ಹಾಗೆ ನಮ್ ಚಾನೆಲ್ ನ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇದೇ ತರ ನಿಮ್ಗೆ ಅಪ್ಡೇಟ್ಗಳು ಕೊಡ್ತಾ ಹೋಗ್ತಾ ಇರ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಗುರು.